ನಿನ್ನೆಯಿಂದ ಸಾಕಷ್ಟು ಜನರ ಬಾಯಲ್ಲಿ ಕೇಳಿ ಬರ್ತಾ ಇರೋದು ಒಂದೇ ಹೆಸರು ಡಿ.ಕೆ. ಶಿವಕುಮಾರ್. ಸೊ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಸದ್ಯದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ಕೇವಲ ಕಾಂಗ್ರೆಸ್ ಅಥವಾ ಸರ್ಕಾರದ ವಿಚಾರಕ್ಕೆ ಮಾತ್ರ ಅಲ್ಲ, ಬಿಜೆಪಿಯವರು ಇವರ ಹೆಸರನ್ನು ಹೇಳ್ತಾ ಇದ್ದಾರೆ. ರಾಜ್ಯದ ಜನತೆ ಕೂಡ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಅಂಥದ್ದು ಏನು ಬೆಳವಣಿಗೆ ಆಯಿತು ಅನ್ನೋದು ನಿಮಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಇದಕ್ಕಿದ್ದ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಹಿಂದೂ ಮಂತ್ರವನ್ನ ಜಪಿಸೋಕೆ ಶುರು ಮಾಡಿದ್ದಾರೆ. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಪ್ರೀತಿಯಿಂದ ಬ್ರದರ್ಸ್ ಅಂತ ಕರೆದಿದ್ರು. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೇನೆ ಹಿಂದೂ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಯಾಕೆ ಈ ತರದೊಂದು ಬೆಳವಣಿಗೆ ಅನ್ನೋದು ಸಹಜವಾಗಿ ಎಲ್ರಿಗೂ ಮೂಡುವಂತ ಪ್ರಶ್ನೆ. ಹೌದು, ಕಾಂಗ್ರೆಸ್ನಲ್ಲಿ ಸಾಮಾನ್ಯವಾಗಿ ಅಲ್ಪಸಂಖ್ಯಾತ ಮತಗಳ ಓಲೈಕೆಯನ್ನ ಮಾಡಲಾಗತ್ತೆ ಅನ್ನೋದೊಂದು ಇದೆ. ಅವರ ಎಥಿಕ್ಸ್ ಅಂತ ನಾವು ನೋಡ್ತಾ ಹೋದಾಗ ಒಂದು ಹಿಂದೂ ಧರ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಪಸಂಖ್ಯಾತ ಧರ್ಮದ ಬಗ್ಗೆ ಹೆಚ್ಚಿನ ಒಲವನ್ನ ನೀಡ್ತಾರೆ ಅಂತ. ಬಟ್ ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಬದಲಾಗ್ತಾ ಇದ್ದಾರೆ. ಅನೇಕ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆನೆ ಈ ಬೆಳವಣಿಗೆ ಯಾಕೆ ಅನ್ನೋದು ಕಾಂಗ್ರೆಸ್ನವರು ತಲೆಯಲ್ಲಿ ಹುಳ ಬಿಡ್ಕೊಂಡಿದ್ದಾರೆ, ಬಿಜೆಪಿಯವರು ಜೊತೆಗೆ ರಾಜ್ಯದ ಜನತೆ ಕೂಡ. ಡಿ.ಸಿ.ಎಂ ಏನಾಗ್ಬಿಡ್ತಪ್ಪ ಸಡನ್ ಆಗಿ ಈ ತರದೊಂದು ಯೂಟರ್ನ್ ತೆಗೆದುಕೊಳ್ಳೋದಕ್ಕೆ ಏನ್ ಕಾರಣ? ಏನಾದ್ರೂ ಲೆಕ್ಕಾಚಾರ ಇದೆಯಾ? ಇದ್ರ ಹಿಂದೆ ಏನಾದ್ರೂ ಸ್ಟ್ರಾಟರ್ಜಿ ಇದೆಯಾ? ನಾವು ರಾಜಕೀಯ ವ್ಯಕ್ತಿಗಳನ್ನ ತುಂಬಾ ಸಲೀಸಾಗಿ ತುಂಬಾ ಸುಲಭವಾಗಿ ನಂಬಲ್ಲ. ಯಾಕಂದ್ರೆ ಯಾವ್ದಾದ್ರೂ ಒಂದು ರಾಜಕೀಯ ಸ್ಟ್ರಾಟರ್ಜಿ ಅದರಲ್ಲಿ ಇದ್ದೇ ಇರುತ್ತೆ, ಟ್ರಿಕ್ಸ್ ಅದರಲ್ಲಿ ಇದ್ದೇ ಇರುತ್ತೆ ಅಂತ. ಈಗ ಡಿ.ಕೆ. ಶಿವಕುಮಾರ್ ಅವರ ಈ ಹಿಂದುತ್ವದ ಬಗೆಗಿನ ಒಲವಿನ ಬಗ್ಗೆಯೂ ಕೂಡ ಲೆಕ್ಕಾಚಾರ ಶುರುವಾಗಿದೆ. ಏನೇನ್ ಲೆಕ್ಕಾಚಾರ, ಏನೇನ್ ವಿಮರ್ಶೆ ಮಾಡ್ಲಾಗ್ತಾ ಇದೆ, ಏನ್ ಪ್ಲಾನ್ ಇರಬಹುದು ಡಿ.ಕೆ. ಶಿವಕುಮಾರ್ ಅವ್ರದ್ದು ಅಂತ ನೋಡಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಕುಂಭಮೇಳದ ಬಗ್ಗೆ ಮಾತನಾಡ್ತಾರೆ. ಅಂದ್ರೆ ಅಲ್ಲಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಮಾತಾಡ್ಬಿಡ್ತಾರೆ. ಆದ್ರೆ ಅದನ್ನು ಹೊರತುಪಡಿಸಿ ನಮ್ಮ ಎಐಸಿಸಿ ಅಧ್ಯಕ್ಷರೇ ಹೇಳಿದ್ದಾರೆ ಅನ್ನೋದನ್ನು ಕೂಡ ತಲೆ ಕೆಡಿಸ್ಕೊಳ್ಳದೆ ಕುಟುಂಬ ಸಮೇತರಾಗಿ ಡಿ.ಕೆ. ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿ ಬರ್ತಾರೆ. ಅದರ ಜೊತೆಗೆ ಇನ್ನೊಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ, ಅಲ್ಲಿರೋದು ಬಿಜೆಪಿ ಸರ್ಕಾರ, ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ. ಆ ಸರ್ಕಾರವನ್ನ ಹಾಡಿ ಹೊಗಳೇ ಬರ್ತಾರೆ. ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಅನ್ನೋದನ್ನ ಹೇಳಿ ಬರ್ತಾರೆ. ಅದರ ಜೊತೆಗೆ ನಿನ್ನೆ ಶಿವರಾತ್ರಿಯ ಸಂದರ್ಭದಲ್ಲೂ ಕೂಡ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ತನ್ನ ರಾಜಕೀಯ ಬದ್ಧ ವೈರಿ ಅಂತ ಕರೆಸಿಕೊಳ್ಳುವ ಅಮಿತ್ ಶಾ ಅವರ ಜೊತೆಗೆ ವೇದಿಕೆಯನ್ನ ಹಂಚಿಕೆ ಮಾಡ್ಕೊಳ್ತಾರೆ. ಏನಿದು ಬಿಜೆಪಿ ಸರ್ಕಾರವನ್ನು ಹೊಗಳುತ್ತಾರೆ, ಬಿಜೆಪಿ ನಾಯಕರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ ಯಾಕೆ ಅನ್ನೋದೊಂದು ಸಹಜವಾಗಿ ಇರುವಂತ ಪ್ರಶ್ನೆ. ಎಲ್ರಿಗೂ ನೆನಪಿರಬಹುದು, ಕೆಲವು ವರ್ಷಗಳ ಹಿಂದೆ ಚುನಾವಣೆಯ ಸಂದರ್ಭದಲ್ಲಿ ಇಡಿ ರೇಡ್ ಇನ್ನೂ ಅನೇಕ ರೀತಿಯಾದಂಥ ಸಮಸ್ಯೆಗಳು ಎದುರಾದಾಗ ಡಿ.ಕೆ. ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಬಂದಾಗ ನನಗೆ ಬಿಜೆಪಿಗೆ ಬಾ ಅಂತ ಆಫರ್ ಇದೆ, ನಾನು ಬರಲ್ಲ ಅಂತ ಹೇಳಿರೋದಕ್ಕೆ ನನಗೆ ಈ ಥರ ಎಲ್ಲ ಮಾಡಲಾಗ್ತಾ ಇದೆ ಅನ್ನೋದು ಒಂದು ಬಾಂಬ್ ಸಿಡಿಸ್ಬಿಟ್ಟಿದ್ರು. ಈಗ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ವಿರೋಧಿ ಬಣ ಅನ್ನೋದು ಹೆಚ್ಚಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ.ಕೆ. ಶಿವಕುಮಾರ್ ಅವರನ್ನ ಕೆಳಗಿಳಿಸಿ ಅಂತ ಈಗ ಹಿಂದುಳಿದ ಸಮುದಾಯದ ನಾಯಕರುಗಳು ಕೇಳ್ಕೊಳ್ತಾ ಇದ್ದಾರೆ. ಸೊ ಬಿಜೆಪಿಗೆ ಹೋಗ್ತಾರೇನೋ, ಇಲ್ಲ ಅವಕಾಶ ಸಿಗ್ಲಿಲ್ಲ ಅಂತ ಅಂದ್ರೆ, ಸಿಎಂ ಸ್ಥಾನ ಸಿಗ್ಲಿಲ್ಲ ಅಂತ ಅಂದ್ರೆ ತನ್ನ ಶಕ್ತಿಯನ್ನ ನೀವು ಬಳಸ್ಕೊಳ್ಳಿ ಅಂತ ನೇರವಾಗಿ ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ ಅವ್ರಿಗೆ ಹೇಳಿದ್ರು. ಸೊ ನನ್ನ ಶಕ್ತಿ ಸಾಮರ್ಥ್ಯವನ್ನ ನೀವು ಬಳಕೆ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಬಿಜೆಪಿಗೆ ಹೋಗಬಹುದೇನೋ ಅನ್ನುವಂಥದ್ದೊಂದು ಮೆಸೇಜ್ ಕೂಡ ಇಲ್ಲಿ ಪಾಸ್ ಆಗ್ತಾ ಆಗಿದೆ. ಸೊ ಅದು ಕೂಡ ಸ್ಟ್ರಾಂಗ್ಲಿ ಇಲ್ಲಿ ಪಾಸ್ ಆಗ್ತಾ ಇರುವಂತದ್ದು. ಬಿಜೆಪಿಯ ಜೊತೆಗೆ ಬಿಜೆಪಿಯ ನಂಟಿನ ಜೊತೆಗೆ ಬಿಜೆಪಿ ಸಖ್ಯ ಬೆಳೆಸುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಾ? ಇಲ್ಲೇನಾದ್ರೂ ಅವಕಾಶ ಸಿಗ್ಲಿಲ್ಲ ಅಂತ ಅಂದ್ರೆ ಬಿಜೆಪಿಗೆ ಹೋಗ್ತಾರಾ? ಇದೊಂದು ಪ್ರಶ್ನೆ ಕಾರ್ಯಕರ್ತರಲ್ಲಿ ಹುಟ್ಕೊಂಡಿದೆ. ಇನ್ನೂ ಒಂದಷ್ಟು ಸ್ಟ್ರಾಟರ್ಜಿಗಳನ್ನು ಹೇಳಲಾಗ್ತಾ ಇದೆ ನೋಡಿ. ಬಹಳ ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ. ಏನು ಕೆಪಿಸಿಸಿ ಅಧ್ಯಕ್ಷರ ಹೊಸ ನಡೆ ಹಿಂದಿನ ಮಾಸ್ಟರ್ ಪ್ಲಾನ್ಸ್ಗಳು ಹೇಗಿದೆ ಅಂತ ಅಂದ್ರೆ, ಈ 2014ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ ಬಿಡುತ್ತೆ. ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗಬೇಕು ಅಂತ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಅದು ಎ.ಕೆ. ಆಂಟನಿ ಅವರ ಸಮಿತಿ. ಆ ಸಮಿತಿ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ಒಂದು ವರದಿ ಕೊಡುತ್ತೆ. ಏನ್ ವರದಿ ಕೊಡುತ್ತೆ ಅಂತಂದ್ರೆ, 2014ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲೋದಕ್ಕೆ ಪ್ರಮುಖವಾದಂತ ಕಾರಣ ಏನು ಅಂತಂದ್ರೆ, ಈ ಅತಿಯಾದ ಮುಸ್ಲಿಂ ತುಷ್ಟೀಕರಣ ಮಾಡಿದಂತ ಅಜೆಂಡಾ ಇತ್ತಲ್ಲ ಕಾಂಗ್ರೆಸ್ದು, ಅತಿಯಾದ ಮುಸ್ಲಿಂ ತುಷ್ಟೀಕರಣ ಮಾಡಿದೆ 2014ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲೋದಕ್ಕೆ ಕಾರಣ ಅಂತ. ಸೊ ಅದಾದ್ಮೇಲೆ ಒಂದು ಬದಲಾವಣೆಯನ್ನು ಮಾಡ್ಕೋಬೇಕಲ್ಲ, ಅದಕ್ಕೆ ರಾಹುಲ್ ಗಾಂಧಿ ಅವರು ಒಂದು ಬದಲಾವಣೆ ಮಾಡ್ಕೊಳ್ತಾರೆ 2014ರಲ್ಲಿ. ಸೊ ಅತಿಯಾದ ಮುಸ್ಲಿಂ ತುಷ್ಟೀಕರಣ ಬೇಡ, ದೇವಸ್ಥಾನಗಳಿಗೆ ಹೋಗಿ ಬರೋಣ ಅಂತ ದೇವಸ್ಥಾನ ಸುತ್ತೋಕೆ ಶುರು ಮಾಡ್ತಾರೆ. ನಿಮ್ಗೆಲ್ಲ ನೆನಪಿರ್ಬೋದು, ನಾವುಗಳೇ ಹೇಳಿದ್ವಿ ರಾಹುಲ್ ಗಾಂಧಿ ಅವರ ಟೆಂಪಲ್ ರನ್, ರಾಹುಲ್ ಗಾಂಧಿ ಅವರ ಟೆಂಪಲ್ ರನ್ ಅಂತ. ಆಮೇಲೆ ಅದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಹೌದು. ಜನಿವಾರ ಧರಿಸುವ ಬ್ರಾಹ್ಮಣ ನಾನು ಅನ್ನುವಂಥ ಒಂದು ಮೆಸೇಜನ್ನ ರಾಹುಲ್ ಗಾಂಧಿ ಅವರು ಪಾಸ್ ಮಾಡಿದ್ದಾರೆ. ಹಿಂದುತ್ವವನ್ನ ಓಲೈಕೆ ಮಾಡ್ಕೊಳ್ಳೋದಕ್ಕೆ, ಹಿಂದೂ ಮತಗಳನ್ನ ತನ್ನತ್ತ ಸೆಳೆದುಕೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ 2014ರ
ಕತೆ. ಅದು ಕಾಂಗ್ರೆಸ್ಸಿಗೆ ವರ್ಕೌಟ್ ಆದಂತ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ಸ್ಟ್ರಾಟರ್ಜಿಯನ್ನ ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ಸಿದ್ದರಾಮಯ್ಯ ಜಾತ್ಯತೀತ ನಾಯಕ ಅಂತ ಗುರುಸ್ಕೊಂಡಿದ್ದಾರೆ. ಅಹಿಂದ ಫಲವಾಗಿ ಅವರ ಬೆನ್ನಿಗೆ ಅಲ್ಪಸಂಖ್ಯಾತರೂ ಇದ್ದಾರೆ. ಸರ್ಕಾರ ಅಲ್ಪಸಂಖ್ಯಾತರ ಪರ ಇದೆ ಅಂತ ವಿಪಕ್ಷಗಳು ಟೀಕಿಸ್ತಾ ಇರಬೇಕಾದ್ರೆ ಈ ಹಣೆಪಟ್ಟಿಯನ್ನ ಕಳ್ಚಿ ತಾವು ಹಿಂದೂ ಪರವೂ ಇದ್ದೀವಿ ಅಂತ ಹೇಳೋದಕ್ಕೆ ಯಾರು ಒಬ್ರು ನಾಯಕ ಬೇಕು. ಆ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅಂತ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ನಾಯಕ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಆ ಸಮುದಾಯದ ಒಂದರಿಂದಲೇ ಉನ್ನತ ಹುದ್ದೆಯನ್ನ ಗಳಿಸಕ್ ಆಗಲ್ಲ. ಕಾಂಗ್ರೆಸ್ನಲ್ಲಿ ಜಾತಿ ಗೊಬ್ಬರಂತೆ ನಾಯಕರಿದ್ದಾರೆ, ಆದ್ರೆ ಹಿಂದೂ ನಾಯಕ ಅಂತ ಯಾರೂ ಕರೆಸ್ಕೊಂಡಿಲ್ಲ. ಒಕ್ಕಲಿಗ ಸಮುದಾಯದ ನಾಯಕರುಗಳು ಇದ್ದಾರೆ, ಅದರ ಜೊತೆಗೆ ಬೇರೆ ಬೇರೆ ಸಮುದಾಯದ ಪ್ರಮುಖ ನಾಯಕರುಗಳು ಕೂಡ ಇದ್ದಾರೆ, ಅಲ್ಪಸಂಖ್ಯಾತ ಸಮುದಾಯದ ನಾಯಕರುಗಳು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಹಿಂದೂ ನಾಯಕ ಅಂತ ಕರೆಸ್ಕೊಂಡವ್ರು ಯಾರೂ ಇಲ್ಲ. ಆ ಹಿಂದೂ ನಾಯಕ ಅನ್ನುವಂತ ಒಂದು ಹಣೆಪಟ್ಟಿ ಬಂದ್ಬಿಡ್ತು ಅಂತಂದ್ರೆ ಸಾಲಿಡ್ ಆಗಿ ವೋಟ್ಗಳು ಬರುತ್ತೆ ಅನ್ನೋದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸೊ ಅದು ಕೂಡ ಪ್ಲಾನ್ ಇರಬಹುದು. ಇನ್ನೂ ಒಂದು, ಹಿಂದುತ್ವದ ಕಾರಣಕ್ಕೆ ಬಿಜೆಪಿ ಪರ ಆಕರ್ಷಿತರಾಗಿರುವ ಜನ ಸಮೂಹವನ್ನ ಕಾಂಗ್ರೆಸ್ನತ್ತ ಸೆಳೆದು ಕರಾವಳಿ ಸೇರಿ ರಾಜ್ಯದಾದ್ಯಂತ ವರ್ಚಸ್ಸನ್ನ ವೃದ್ಧಿಸಿಕೊಳ್ಳುವಂತ ಕಸರತ್ತು ಇರಬಹುದು. ಡಿ ಕೆ ಶಿವಕುಮಾರ್ ಅವರು ಸಡನ್ ಆಗಿ ಹಿಂದೂ ಆಗಿದ್ದಲ್ಲ, ಮೊದಲಿಂದಲೂ ಹಿಂದೂ ಆಗಿದ್ರು ಕೂಡ ಆ ಹಿಂದುತ್ವ ಅನ್ನುವಂತ ಅಜೆಂಡವನ್ನ ತೋರಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಇದ್ದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ನಾನು ಹಿಂದೂ ಆಗೇ ಹುಟ್ಟಿದ್ದೀನಿ, ಹಿಂದೂ ಆಗೇ ಸಾಯ್ತೀನಿ ಅಂತ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇವರ ಈ ನಡೆಯ ಏನಿದೆಯೋ ಇದಕ್ಕೆ ಸಂಬಂಧಪಟ್ಟಂತೆಗೆ ಇಷ್ಟೆಲ್ಲ ರೀತಿಯಾದಂಥ ಲೆಕ್ಕಾಚಾರ, ಇಷ್ಟೆಲ್ಲ ರೀತಿಯಾದಂಥ ವಿಮರ್ಶೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸೊ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗತ್ತಾ ಅಥವಾ ಕಾಂಗ್ರೆಸ್ಗೆ ಮೈನಸ್ ಪಾಯಿಂಟ್ ಆಗತ್ತಾ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರಂತೂ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಪ್ಲಾನ್ ಮುಖಾಂತರವಾಗಿಯೇ ನಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು, ಏನೇನು ಹೇಳಿದ್ದಾರೆ, ಒಂದು ಕ್ಲಾರಿಟಿ ಕೊಡೋ ಕೆಲಸ ಮಾಡಿದ್ರು. ನೋಡ್ಕೊ ಬರೋಣ ಬನ್ನಿ. ನೋಡ್ರಿ, ಹಿಂದೆ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಪಾಂಚಜನ್ಯ ಅಂತ ಹೆಸರಿದೆ. ಪಾಂಚಜನ್ಯ ಯಾತ್ರೆ ಮಾಡಿದ್ರು. ಸಿದ್ದರಾಮಯ್ಯನ ಕೈಲಿ ಇವರು ನಮ್ಮ ಸಿ ಎಂ ಲಿಂಗಪ್ಪನ ಶಂಕ ಮುಗಿಸ್ದೆ. ಕೆಲವರೆಲ್ಲ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ ಕಂಪ್ಲೇಂಟ್ ಕೇಳಿದ್ರು. ಪಾಂಚಜನ್ಯ ಅಂತ ಅಂದ್ರೆ ಬಿಜೆಪಿ ಪೇಪರ್ ಇದು RSS ಪತ್ರಿಕೆನ ಮೋಟೀಸು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೇಳಿದ್ರು. ಹಂಗಂತ ಎಲ್ಲರೂ ನಾವು ಬರ್ಕೊಟ್ಬಿಟ್ಟಿದ್ವ RSS ಅವ್ರಿಗೆ, ನಿಮಗೆ ಬಿಜೆಪಿ ಅವ್ರಿಗೆ ಬರೀ ಹಿಂದೂಗಳೆಲ್ಲ ನಿಮ್ಮವರೇ, ಬರೀ ನಮ್ದಿದು ಅಂತ. ಸಿದ್ದರಾಮಯ್ಯ ಅವ್ರ ಹೆಸರು ಯಾರು ಚೇಂಜ್ ಮಾಡಕ್ಕೆ, ಅವ್ರ ಅಪ್ಪ ಅಮ್ಮ ಹೆಸರು ಚೇಂಜ್ ಮಾಡಕ್ಕೆ, ನನ್ನ ಹೆಸರು ಚೇಂಜ್ ಮಾಡಕ್ಕೆ. ನಮ್ಮ ರಾಹುಲ್ ಗಾಂಧಿ, ಅವ್ರ ಲೀಡರ್, is one of the greatest Shiv Bhakta. Rahul Gandhi took Diksha in Karnataka, in Gurgaon. It is his belief. He has gone to North Kedarnath. ಅಲ್ಲಿ ನಮ್ಮ ಕರ್ನಾಟಕದವರು ನಮ್ಮ ಸ್ವಾಮಿಗಳು ಗೊತ್ತಾ, ಕೇದಾರ್ನಾಥ್. ಆದರೂ ಡಿ ಕೆ ಶಿ ಅವರು ಉರುಳಿಸಿರುವಂತಹ ಈ ಹಿಂದುತ್ವದ ದಾಳ ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಆದರೆ ನಂದು ಒಂದೇನಂತಂದರೆ, ಇತ್ತೀಚೆಗೆ ಅಂದರೆ ಈಗ ಏನಂತಂದರೆ ರಾಜ್ಯ ರಾಜಕಾರಣ ಅಥವಾ ರಾಜ್ಯ ಆಗಿರಬಹುದು ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ಈ ಹಿಂದೂ ಮತ್ತು ಹಿಂದುತ್ವ ಟ್ರಂಪ್ ಕಾರ್ಡನ್ನು ಬಳಸ್ಕೊಂಡು ಏನು ಚುನಾವಣೆಗೆ ಹೋಗ್ತಾ ಇದ್ದಾರಲ್ಲ, ಅದೇ ಒಂದು ದೊಡ್ಡ ತಪ್ಪು ಅಂತ ಅನ್ನಿಸ್ತಾ ಇದೆ. ಒಂದು ಯಾವುದಾದ್ರೂ ದೇವಸ್ಥಾನಕ್ಕೂ ಹೋದರೆ ಅಥವಾ ಈಗ ಏನು ಪ್ರಯಾಗರಾಜ್ ಹೋಗಿ ಗಂಗಾ ಸ್ನಾನ ಮಾಡ್ಕೊಂಡು ಬಂದರೆ ಅವರು BJPಯವರು, ಈಗ ಮುಸ್ಲಿಂ ದರ್ಗಾಗೆ ಹೋದರೆ ಅವರು ಕಾಂಗ್ರೆಸ್ ಅವರು. ಈ ಥರ ಏನು ಟ್ರಂಪ್ ಕಾರ್ಡ್ ಬಳಸ್ಕೊಂಡು ಜನರ ಮನಸ್ಥಿತಿಯೂ ಕೂಡ ಹಾಗೆ ಆಗಿ ಹೋಗ್ಬಿಟ್ಟಿದೆ. ಈಗೇನೋ ನೀವುಗಳೆಲ್ಲ ದೊಡ್ಡವ್ರು ಏನು ಮಾಡ್ತಾರೆ ಅಂತಂದರೆ, ದೊಡ್ಡ ರಾಜಕಾರಣಿಗಳು ಏನು ಮಾಡ್ತಾರೆ ಅಂತಂದರೆ, ಈಗೇನೋ ಹಿಂದೂ ಏನಂತಂದರೆ ಒಂದು ಟೆಂಪಲ್ಗೆ ಹೋಗಿ ಬಂದರು ಡಿ ಕೆ ಶಿವಕುಮಾರ್ ಅವರೆಲ್ಲ ಸ್ಪಷ್ಟೀಕರಣವನ್ನು ಕೊಡ್ತಾರೆ, ಮೀಡಿಯಾಗಳ ಮುಂದೆ ಬಂದು ಹೇಳ್ತಾರೆ, ಇಲ್ಲಪ್ಪ ನಮ್ದು ಹಿಂಗಿದೆ ಅಂತ. ಅಥವಾ ಅದು ರಾಜಕೀಯ ಬಣ್ಣವನ್ನು ಬಳಸೋದು ಏನಂತಂದರೆ ರಾಜಕೀಯವಾಗಿ ಅದನ್ನು ಬಳಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಆದರೆ ಅಕ್ಕಪಕ್ಕದ ಮನೆಯವರು, ಈಗ ಸರ್ವೇ ಸಾಧಾರಣ ಸಾಮಾನ್ಯ ವ್ಯಕ್ತಿ ಏನಾದರೂ ಪ್ರಯಾಗ್ರಾಜ್ಗೆ ಹೋಗಿ ಬಂದರೆ, ಇವನು ಪ್ರಯಾಗ್ರಾಜ್ಗೆ ಹೋಗಿ ಬಂದಿದ್ದಾನೆ, ಇವನು BJPಯವನೇ, ಇವನು ದರ್ಗಾಗೆ ಹೋಗಿ ಬಂದಿದ್ದಾನೆ. ನಮ್ಮ ಕಡೆ ಎಲ್ಲ ದರ್ಗಾಗಳಿಗೆಲ್ಲ ಹೋಗ್ತಾರೆ, ಏನಂತಂದ್ರೆ ಅದು ಮೊಹರಮಲ್ಲ ಆಚರಣೆ ಮಾಡ್ತಾರಲ್ಲ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಅದಕ್ಕೆ ನೈವೇದ್ಯ ತಗೊಂಡು ಹೋಗೋದು, ಹಿಂದೂಗಳೇ ತಗೊಂಡು ಹೋಗ್ತಾರೆ. ಸೊ ಅದನ್ನ ನೈವೇದ್ಯಗಳನ್ನ ತಗೊಂಡು ಹೋದ್ರೆ ಜನ ಏನಂತಾರೆ ಅಂತಂದ್ರೆ, ಈ ಕಡೆಯವರು ಇವನು ಕಾಂಗ್ರೆಸ್.
ಅಂದರೆ ಜನರ ಮನಸ್ಥಿತಿಯ ಮೇಲೂ ಕೂಡ ಈ ಹಿಂದುತ್ವ ಈ ಒಂದು ಚುನಾವಣಾ ಅಥವಾ ಈ ಒಂದು ರಾಜಕೀಯ ಪರಿಣಾಮ ಬೀರುತ್ತಾ ಇದೆ ಅಂತಲೇ ಹೇಳಬಹುದು. ಬಟ್ ಇದು ಕಮ್ಮಿ ಆಗಬೇಕು. ಯಾಕಂತಂದರೆ ಹಿಂದೂಗಳಾಗಿರಬಹುದು, ಈ ಧರ್ಮದ ಹೆಸರಲ್ಲಿ ಹೇಳ್ಕೊಂಡು ಚುನಾವಣೆ ಹೋಗೋದು ಅಥವಾ ಮತವನ್ನು ಸೆಳೆಯೋದಿದೆಯಲ್ಲ, ಈ ಪ್ಲಾನನ್ನು ಇಲ್ಲಿಗೆ ಬಿಟ್ಟುಬಿಡಬೇಕು. ಪಕ್ಕ ಹಿಂದೂ ಆಗಿದ್ದರೆ ಅವನು ಪ್ರಯಾಗ್ರಾಜ್ಗೂ ಹೋಗ್ತಾನೆ, ಈ ಕಡೆ ದರ್ಗಾಗೂ ಹೋಗ್ತಾನೆ. ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ ನಾವು ಉಳಿಸ್ಕೊಂಡು ಹೋಗಬೇಕಾಗಿರುವುದು ನಮ್ಮ ಕೈಯಲ್ಲೇ ಇದೆ. ಅದನ್ನು ಬಿಟ್ಟು ಯಾರೋ ಬೇರೆಯವರು ಏನೋ ಅಂತಾರಂತಂದ್ಬಿಟ್ಟು ನಾವು ದೇವಸ್ಥಾನಗಳಿಗೆ ಹೋಗೋದು ನಿಲ್ಲಿಸೋದಾಗಿರಬಹುದು ಅಥವಾ ತಮ್ಮ ತಮ್ಮ ಆಚರಣೆಗಳನ್ನು ನಿಲ್ಲಿಸೋದಾಗಿರಬಹುದು ಮಾಡಬಾರ್ದು.